ಜೈನ್ ಸ್ನೇಹಿತರೆ ವಿದ್ಯಾರ್ಥಿಗಳೇ ಇಂಡಿಯನ್ ಪೋಸ್ಟ್ ಆಫೀಸ್ದ ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ನಾ ಪ್ರತಿಯೊಂದು ವಿಡಿಯೋದಾಗ ಹೇಳ್ಕೊತ ಬರತ್ತೀನಿ ನೀವು ಇಲ್ಲೇ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವುದು ಅಂತ. ಅದಕ್ಕಾಗಿ ಈ ವಿಡಿಯೋ ಮಾಡತ್ತನ. ನೀವು ಇಲ್ಲೇ ಮೊಬೈಲ್ ಮೂಲಕವೇ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವುದು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾನೆ. ಏನೋ ಸ್ವಲ್ಪ ವಿಡಿಯೋ ದೊಡ್ಡದಾಕೈತಿದ, ವಿಡಿಯೋ ಸ್ವಲ್ಪ ದೊಡ್ಡದಾಕೈತಿ, ಆದರೆ ಕರೆಕ್ಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕುವುದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ನಿಮಗೆ ಮೊದಲೇ ಹೇಳಿ ಮೊದಲ ರಿಜಿಸ್ಟರ್ ಆಗಬೇಕಾಕೈತಿ. ನಾ ಮೊದಲು ಹೇಳ್ಕೊತದನ್ನು ಮೊದಲು ಏನು ಮಾಡ್ಬೇಕಂದ್ರೆ ನೀವು ಮೊದಲ ರಿಜಿಸ್ಟರ್ ಆಗಬೇಕಾಕೈತಿ. ಮೊದಲ ರಿಜಿಸ್ಟರ್ ಆಗಬೇಕು. ರಿಜಿಸ್ಟ್ರೇಷನ್ ಆದಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕಾಕೈತಿ. ಈಗ ರಿಜಿಸ್ಟರ್ ಹೆಂಗೆ ಆಗೋದು ಅದನ್ನು ತಿಳಿಸ್ಕೊಡ್ತಾನೆ. ನೆಕ್ಸ್ಟ್ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕೋದು ಅದನ್ನು ತಿಳಿಸ್ಕೊಡ್ತಾನೆ. ಎರಡು ಇದೇ ಒಂದೇ ವಿಡಿಯೋದಾಗ ಕವರ್ ಮಾಡ್ತಾನೆ. ಅದಕ್ಕಾಗಿ ಸ್ವಲ್ಪ ವಿಡಿಯೋ ದೊಡ್ಡದಾಕೈತಿ. ಯಾರು ಕೂಡ ಅವಸರ ಮಾಡಬೇಡ್ರಿ, ನಿಧಾನವಾಗಿ ಅಪ್ಲಿಕೇಶನ್ ಹಾಕೋತ ಹೋಗೋಣ. ಮತ್ತು ನೀವು ಅಪ್ಲಿಕೇಶನ್ ಹಾಕೊಂಬಂದು ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಈಗ ಮುಂದೆ ತೊಗೊಂಡಿಟ್ಕೋರಿ. ಒಂದೇದ ನಿಮ್ಮ ಇಮೇಲ್ ಐ ಡಿ ಬೇಕು, ಮತ್ತು ಫೋನ್ ನಂಬರ್ ಬೇಕು, ಆಧಾರ್ ಕಾರ್ಡ್ ಬೇಕು, 10th ಮಾರ್ಕ್ಸ್ ಕಾರ್ಡ್ ಬೇಕು, ಮತ್ತು ನಿಮ್ಮದು ಬಂದು ಫೋಟೋ, ಸಿಗ್ನೇಚರ ಇಟ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೋರಿ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕೋದು ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಚಾನಲ್ ಹೊಸದಾಗಿ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಡೈಲಿ ಆಲ್ಮೋಸ್ಟ್ ಹೇಳಿರ್ತೀನಿ, ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ, ಜೊತೆಗೆ ರಿಸಲ್ಟ್ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ. ಮತ್ತು ನಿಮಗೇನಾದ್ರೂ ಅಪ್ಲಿಕೇಶನ್ ಹಾಕೋದು ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲಿ ನಂಬರ್ ಕೊಟ್ಟಿರ್ತದೆ ನೋಡಿರಿ. ಈ ನಂಬರ್ಗೆ ನೀವು ಡಾಕ್ಯುಮೆಂಟ್ಸ್ ಕಳಿಸಿರ ನೀವು ಅಪ್ಲಿಕೇಶನ್ ಹಾಕಿ ಕೊಡ್ತಾರ ಅವ್ರ. ನಿಮಗೇನಾರ ಈಗ ನಾ ತಿಳಿಸ್ಕೊಡ್ತೀನಿ, ನಿಮ್ಗೆ ಈಸಿ ಮೆಥಡ್ಲೇನೆ ತಿಳಿಸ್ಕೊಡ್ತೀನಿ. ಇಷ್ಟು ಮೀರಿ ನಿಮ್ಗೆ ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ಇಲ್ಲಿ ನಂಬರ್ ಕೊಡ್ತೀನಿ ಅವ್ರದ. ಆ ನಂಬರ್ಗೆ ನೀವು ಡಾಕ್ಯುಮೆಂಟ್ಸ್ ಕಳಿಸ್ತಾರೆ, ನಿಮ್ಗೆ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಇದನ್ನು ಮತ್ತೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದನ್ನ ಸ್ಕ್ರೀನ್ ಮೇಲೆ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಸಾರಿ ನಿಮ್ಗೆ ಇನ್ನೊಂದು ಹೇಳೋದನ್ನು ಬಿಟ್ಟಿನಿ. ಏನಪ್ಪ ಅಂತಂದರೆ ಇದರ ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಪೇಜ್ ಓಪನ್ ಆಕೈತಿ. ಬೇಕಾಗಿತ್ತಂದ್ರೆ ಅದರ ಲಿಂಕ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತನು. ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಕೈತಿ. ಇಲ್ಲಿ ಕೆಳಗೆ ಬೇರೆ ಹಂಗೆ ಇಲ್ಲಿ ಅವ್ರದ್ದೇ ಆಗಿರುವಂಥ ಡೇಟ್ ಇದ್ದಿರ್ತಾವೆ. ಇಲ್ಲಿ ನೋಡ್ಕೋಬೋದು. ರಿಜಿಸ್ಟರ್ ಯಾವಾಗಿಂದ ಮಾಡ್ಕೋದು, ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗಿರ್ತೈತಿ, ಮತ್ತು ಕರೆಕ್ಷನ್ ಈ ರೀತಿ ಡೇಟ್ ಕೊಟ್ಟಿರ್ತಾರೆ. ಇಲ್ಲಿ ಕೆಳಗೆ ಆಪ್ಷನ್ ಐತಿ ನೋಡ್ಬೋದು, ಕ್ಲಿಕ್ ಹಿಯರ್ ರಿಜಿಸ್ಟರ್ ಆ್ಯಂಡ್ ಅಪ್ಲೈ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು. ಮತ್ತು ನಾ ಆಗ ಹೇಳು ನಿಮಗೇನಾದ್ರೂ ಅಪ್ಲಿಕೇಶನ್ ಹಾಕೋದು ಏನಾರ ಗೊತ್ತಾಗ್ಲಿಕ್ಕತ್ತಂದ್ರೆ ಇಲ್ಲಿ ನಂಬರ್ ಕೊಡ್ತೀನಿ ನೋಡಿರಿ. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡಿರಿ, ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಿಮಗೆ ಒಂದೇದ ಮೊಬೈಲ್ ನಂಬರ್ ಬೇಕು, ಮತ್ತು ಎರಡನೇದ ಇಮೇಲ್ ಐ ಡಿ ಬೇಕು. ಈಗ ನಿಮ್ಮದು ಮೊಬೈಲ್ ನಂಬರ್ ಎಂಟರ್ ಮಾಡಿರಿ. ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕಾಗತ್ತೆ. ಮತ್ತು ನಿಮಗೆ ಸ್ವಲ್ಪ ಏನಂದರೆ ವಿಡಿಯೋ ದೊಡ್ಡದಾಕೈತಿ, ಆದರೆ ಕರೆಕ್ಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾನೆ. ಕರೆಕ್ಟಾಗಿ ಒಂದೊಂದು ನೀವು ನಾ ಹೆಂಗೆ ತಿಳಿಸ್ಕೊಡ್ತಾನೆ ಹಂಗೆ ನೀವು ಅಪ್ಲಿಕೇಶನ್ ಹಾಕೋತ ಹೋಗ್ರಿ. ಇಲ್ಲಿ ನಂಬರ್ ಹಾಕಿದ ಮೇಲೆ ಇಲ್ಲಿ ಮಗ್ಲ ಆಪ್ಷನ್ ಇದೆ ಸೆಂಡ್ OTP. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಿಮ್ಮ ಮೊಬೈಲಿಗೆ OTP ಬರ್ತೈತಿ. ಆ OTP ಏನೈತಿ ಈ ಬಾಕ್ಸ್ ಒಳಗೆ ಎಂಟರ್ ಮಾಡಬೇಕಾಗತ್ತೆ. ನೀವು ಆ OTP ಎಂಟರ್ ಮಾಡಿರಿ. ಎಂಟರ್ ಮಾಡಿ ಮಗ್ಲ ಆಪ್ಷನ್ ಏನಂದ್ರೆ ವೆರಿಫೈ OTP ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. OTP ವೆರಿಫೈ ಆಕೈತಿ. ಸೇಮ್ ಈಗ ಹೆಂಗೆ ಮೊಬೈಲ್ ನಂಬರ್ ಹೆಂಗೆ ವೆರಿಫೈ ಮಾಡಿದ್ರಲ್ಲ ಇದನ್ನು ಸೇಮ್ ಹಂಗೆ ಇಮೇಲ್ ಐ ಡಿ ಸೇಮ್ ಹಂಗೆ ವೆರಿಫೈ ಮಾಡಬೇಕಾಕೈತಿ. ಈಗ ನಿಮ್ಮ ಇಮೇಲ್ ಐ ಡಿ ಹಾಕಿರಿ. ಇಮೇಲ್ ಐ ಡಿ ಹಾಕಿ ಸೇಮ್ ಇದಕ್ಕೂ ಹಂಗೆ ಸೆಂಡ್ OTP ಇದ್ರ ಮೇಲೆ ಕ್ಲಿಕ್ ಮಾಡಿರಿ. OTP ಸೆಂಟ್ ಯುವರ್ ಇಮೇಲ್ ಅಡ್ರೆಸ್ ಅಂತ ಬತ್ತು ನೋಡ್ರಿ. ಈಗ ನಿಮ್ಮ ಇಮೇಲ್ ಐ ಡಿಗೆ OTP ಬಂದಿರ್ತೈತಿ. ಆ OTP ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. OTP ಎಂಟರ್ ಮಾಡ್ತಾರಲ್ಲ ಸೇಮ್ ಇದು ವೆರಿಫೈ OTP ಇದ್ರ ಮೇಲೆ ಕ್ಲಿಕ್ ಮಾಡಿರಿ. OTP ವೆರಿಫೈ ಆಕೈತಿ. ಇಲ್ಲಿ ನೋಡಿರಿ ಇಮೇಲ್ ವೆರಿಫೈಡ್ ಸಕ್ಸಸ್ಫುಲ್. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊದಲ ಸ್ಟಾರ್ಟಿಂಗ್ ಹೇಳಿನ ನಿಮ್ದು 10th ಮಾರ್ಕ್ಸ್ ಕಾರ್ಡ್ ತೊಗೋರಿ ಅಂತ. ಯಾಕಂದ್ರೆ ಇಲ್ಲಿ ಅಪ್ಲಿಕೆಂಟ್ಸ್ ನೇಮ್ ಏನೈತ್ಲೆ ಇದನ್ನು ನಿಮ್ಮ 10ನೇ ತರಗತಿಯಲ್ಲಿ ನಿಮ್ಮದು ಯಾವ ರೀತಿಯಾಗಿ ಹೆಸರು ಇದ್ದಿರ್ತೈತಿ ಅದೇ ರೀತಿಯಾಗಿ ಎಂಟರ್ ಮಾಡಬೇಕಾಗತ್ತಿ. ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಮಾಡಬಾರ್ದು. ಇದ್ರೊಳಗೆ ನಿಮ್ಮ ಹೆಸರು ಹಾಕಬೇಕಾಗತ್ತಿ. ಪೂರ ಯಾವ ರೀತಿಯಾಗಿ ಹೆಸರು ಇದ್ದಿರ್ತೈತಿ ಆ ರೀತಿಯಾಗಿ ಎಂಟರ್ ಮಾಡಿರಿ. ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿರಿ. ಮತ್ತು ಜೆಂಡರ್ ಮೇಲ್ ಇದ್ದರೆ ಮೇಲ ಮತ್ತು ಫಿಮೇಲ್ ಇದ್ದರೆ ಫಿಮೇಲ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿರಿ. ಮತ್ತು ಅದೇ ರೀತಿಯಾಗಿ ನಿಮ್ಮ ತಂದೆಯವರ ಹೆಸರು ಇದು ಕೂಡ ನಿಮ್ದು 10ನೇ ತರಗತಿಯಲ್ಲಿ ಯಾವ ರೀತಿಯಾಗಿ ಹೆಸರು ಇದ್ದಿರ್ತೈತಿ ಅದೇ ರೀತಿಯಾಗಿ ಎಂಟರ್ ಮಾಡಿರಿ. ಇದಾದಮೇಲೆ ನೆಕ್ಸ್ಟ್ ಮದರ್ ನೇಮ್ ಹಾಕಬೇಕಾಗತ್ತಿ.
ನಿಮ್ಮ ತಾಯಿಯವರ ಹೆಸರು ಹಾಕ್ರಿ. ಇದು ಸೇಮ್ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಹೆಸರು ಇದ್ದಿರ್ತೈತಿ ಅದೇ ರೀತಿಯಾಗಿ ಹಾಕ್ರಿ. ಮತ್ತು ನೆಕ್ಸ್ಟ್ ಇದೇನು ಕಮ್ಯುನಿಟಿ ನಿಮ್ಮದು ಕಾಸ್ಟ್ ಯಾವ ರೀತಿ ನಿಮ್ಮ ಕಾಸ್ಟ್ ಯಾವ ರೀತಿ ಇರ್ತೈತಿ, SC ಇದ್ದರೆ SC ಮತ್ತು ST ಇದ್ದರೆ ST ಈ ರೀತಿಯಾಗಿ ಚೂಸ್ ಮಾಡ್ಕೋಬೇಕಾಕತಿ. ಈಗ ಒಂದನೇದಾಗಿ ಹಾಕೋತ ಹೋಗ್ರಿ. ಈಗ ಹೆಂಗೆ ನಾ ತಿಳಿಸ್ಕೊತ ಹೋಗ್ಕೊಳ್ಳಿ ನಿಮ್ಗೆ ನೀವು ಫಿಲ್ಲಪ್ ಮಾಡ್ಕೊತ ಹೋಗ್ರಿ, ಯಾಕಂದ್ರೆ ನಿಮಗೂ ಈಸಿ ಆಕೈತಿ. ಈಗ 10th ಮಾರ್ಕ್ಸ್ ಕಾರ್ಡ್ನ ತೊಗೊರಿ, ಅದ್ರೊಳಗೆ ಯಾವ ರೀತಿಯಾಗಿ ಹೆಸರು ಇರ್ತೈತಿ ಅದೇ ರೀತಿಯಾಗಿ ಇಲ್ಲಿ ಫಿಲ್ಲಪ್ ಮಾಡ್ಕೊತ ಹೋಗ್ರಿ. ಇದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿರಿ. ಯಾವುದೂ ಕೂಡ ಇದ್ರೊಳಗೆ ಮಿಸ್ಟೇಕ್ ಮಾಡ್ಕೋಬೇಡ್ರಿ, ಕರೆಕ್ಟ್ ಹಾಕೋತ ಹೋಗ್ರಿ. ಇದಾದಮೇಲೆ ಸೆಲೆಕ್ಟ್ ಜೆಂಡರ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಮೇಲ್ ಇದ್ದರೆ ಮೇಲ, ಫಿಮೇಲ್ ಇದ್ದರೆ ಫಿಮೇಲ್ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟ್ ಯಾವುದಂದ್ರೆ ಇಲ್ಲಿ ತಂದೆಯವ್ರ ಹೆಸರು ಹಾಕಿರಿ. ಎಲ್ಲ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿರಿ, ಸ್ಮಾಲ್ ಲೆಟರ್ಲಿ ಯಾವುದೂ ಹಾಕೋದು ಬರಬೇಡ್ರಿ. ಮತ್ತು ಅದೇ ರೀತಿಯಾಗಿ ನಿಮ್ಮದು ಮದರ್ ನೇಮ್, ನಿಮ್ಮ ತಾಯಿಯವರ ಹೆಸರು ಹಾಕಿರಿ. ಇದಾದಮೇಲೆ ಕಮ್ಯುನಿಟಿ ಇಲ್ಲಿ ನೋಡಿರಿ, ಯಾವುದಂದ್ರೆ OBC ಇದ್ದರೆ OBC ಚೂಸ್ ಮಾಡಿರಿ, SC ಇದ್ದರೆ SC, ST ಇದ್ದರೆ ST, EWS ವರ್ಗದ ಅಭ್ಯರ್ಥಿಗಳಿದ್ದರೆ EWS ಅಂತ ಚೂಸ್ ಮಾಡ್ಕೋರಿ. ಚೂಸ್ ಮಾಡಿದ ತಕ್ಷಣ ಯಾವುದಂದ್ರೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ರಿಜಿಸ್ಟರ್, ಏನಂದ್ರೆ ಕಂಪ್ಲೀಟ್ ರಿಜಿಸ್ಟರ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಕತಿ. ನೀವು ನಮಗೆ ಕರೆಕ್ಟ್ ನೋಡ್ರಿ, ಇಲ್ಲಿ ಅಪ್ಲಿಕೆಂಟ್ಸ್ ನೇಮ್ ಇದ್ದಲ್ಲಿ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ಹೆಸರು ಇದ್ದಿರ್ತೈತಿ ಅದೇ ರೀತಿಯಾಗಿ ಎಂಟರ್ ಮಾಡಿರಲ್ಲ ಕರೆಕ್ಟ್ ನೋಡ್ರಿ ನಮಗೆ. ಮತ್ತು ಡೇಟ್ ಆಫ್ ಬರ್ತ್ ನೋಡಿರಿ, ಮತ್ತು ಜೆಂಡರ್ ಚೆಕ್ ಮಾಡಿರಿ, ನಿಮ್ದು ತಂದೆಯವ್ರ ಹೆಸರು ನೋಡಿರಿ, ಅದೇ ರೀತಿಯಾಗಿ ತಾಯಿಯವ್ರ ಹೆಸರು ಮತ್ತು ಕಾಸ್ಟ್ ಈ ರೀತಿಯಾಗಿ ಎಲ್ಲ ಕರೆಕ್ಟ್ ಇದ್ದರೆ ನೆಕ್ಸ್ಟ್ ಕಂಪ್ಲೀಟ್ ರಿಜಿಸ್ಟರ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಕೈತಿ. ನಾವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನು ಬರ್ತೈತೆ ಅಂದ್ರೆ ನೋಡ್ಬೋದು, ಅಲ್ಲಿ ಕಂಪ್ಲೀಟ್ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಈಸ್ ಸಕ್ಸಸ್ಫುಲ್ ಮತ್ತು ನಿಮ್ಮ ರಿಜಿಸ್ಟರ್ ನಂಬರ್ ಬಂದಿರ್ತೈತಿ. ಈ ನಂಬರು ನಿಮಗೆ ಈ ರೀತಿಯಾಗಿ ಬಂದಿರ್ತೈತಿ. ಇಲ್ಲಿಗೆ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಕೂಡ ಬಂದಿರ್ತೈತಿ. ಇದು ರಿಜಿಸ್ಟ್ರೇಷನ್ ನಂಬರ್ ಬಂದಿರ್ತೈತಿ. ವಿತ್ ಇದ್ರ ಏನು ಬಂದಿರ್ತೈತಿ ಅಂದ್ರೆ ಪಾಸ್ವರ್ಡ್ ಬಂದಿರ್ತೈತಿ. ಈ ರಿಜಿಸ್ಟ್ರೇಷನ್ ನಂಬರ್ ವಿತ್ ಪಾಸ್ವರ್ಡ್ ಎರಡು ಕೂಡ ಬೇಕಾಕೈತಿ. ನೀವು ಲಾಗಿನ್ ಮಾಡ್ಕೊಂಬಂದು ಹೊಳ್ಳಿ ಬ್ಯಾಕ್ ಬರ್ರಿ, ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮತ್ತು ನೀವು ಹೊಳ್ಳಿ ಬ್ಯಾಕ್ ಬಂದಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಐತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ಸ್ಟ್ರಕ್ಷನ್ ತೋರಿಸ್ತೈತಿ, ಇದೇನು ಪ್ರೊಸೀಡ್ ಟು ಲಾಗಿನ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯೂಸರ್ ಐ ಡಿ ನಿಮ್ಗೆ ಆಗ ಹೇಳು, ನಿಮ್ಗೆ ರಿಜಿಸ್ಟ್ರೇಷನ್ ಏನು ನಂಬರ್ ಬಂದಿರ್ತೈತಿಲ್ಲ ಅದ ನಂಬರ್ ಇಲ್ಲಿ ಎಂಟರ್ ಮಾಡಿರಿ. ವಿತ್ ಅದ್ರ ಜೋಡಿ ಏನಂದ್ರೆ ಟೆಕ್ಸ್ಟ್ ಮೆಸೇಜ್ ಬಂದಿರ್ತೈತಿ ನೋಡಿರಿ, ಪಾಸ್ವರ್ಡ್ ಇದ್ದಿರ್ತೈತಿ. ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ವಿತ್ ಆ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಕೈತಿ. ಈ ರೀತಿಯಾಗಿ ನಿಮ್ಮದು ಒಂದೇದ ರಿಜಿಸ್ಟ್ರೇಷನ್ ನಂಬರ್ ಹಾಕಿರಿ, ವಿತ್ ಪಾಸ್ವರ್ಡ್ ಹಾಕಿರಿ. ಪಾಸ್ವರ್ಡ್ ಹಾಕಿದ ಮೇಲೆ ಲಾಗಿನ್ ಆಪ್ಷನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಕೈತಿ. ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಿರಿ, ಲೋಡ್ ಆಗತ್ತೈತಿ. ಇಲ್ಲಿ ಬತ್ತು ನೋಡ್ರಿ, ಅಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ಮತ್ತು ನಿಮ್ಗೆ ಮೊಬೈಲ್ಗೆ OTP ಬರ್ತೈತಿ. ಆ OTP ಎಂಟರ್ ಮಾಡಬೇಕಾಕೈತಿ. OTP ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಈಗೇನು ವೆರಿಫೈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಕೈತಿ. ಇನ್ನು ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್, ಏನಕತ್ತನ ಬರೀ ಲಾಗಿನ್ ಆಗೋದಾಯ್ತು, ಇನ್ಕತನ ಬರೀ ಲಾಗಿನ್ ಆದ್ರೆ ಇನ್ನು ಅಪ್ಲಿಕೇಶನ್ ಹಾಕೋದಾಕೈತಿ. ಇಲ್ಲಿ ಯಾವ ರೀತಿಯಾಗಿನ ಅಪ್ಲಿಕೇಶನ್ ಹಾಕೋದು ಇನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿರಿ ಏನಂದ್ರೆ ಮೈ ಅಪ್ಲೈ ಆನ್ಲೈನ್, ಇಲ್ಲಿ ಏನೈತಿಲ್ಲ ಅಪ್ಲೈ ಆನ್ಲೈನ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಕೈತಿ. ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಿರಿ. ಇಲ್ಲಿ ನೋಡ್ಬೋದು ಅಪ್ಲೈ ಆನ್ಲೈನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಕೈತಿ. ಇಲ್ಲಿ ಏನು ಸಿಂಪಲ್ ಇರ್ತೈತಿ, ಸೆಲೆಕ್ಟ್ ನೋಟಿಫಿಕೇಶನ್ ಐತಿಲ್ಲ, ಇಲ್ಲಿ ಗ್ರಾಮೀಣ ಡಾಕ್ ಸೇವಕ GDS ಅಂತ ಇದ್ರ ಮೇಲೆ ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಿರಿ. ಈಗ ನಾ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಕೋತ ಹೊಂಟಲ್ಲ ಅದೇ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸ್ಕೋತ ಬರ್ರಿ ಒಂದೊಂದಾಗಿ. ಸ್ನೇಹಿತರೆ ಈ ರೀತಿಯಾಗಿ ಯಾವುದಂದ್ರೆ 4 ಸ್ಟೇಜ್ ಇರ್ತೈತೆ ನೋಡಿರಿ, ಅದಕ್ಕೆ 4 ಸ್ಟೇಜನ್ನು ಫಿಲ್ಲಪ್ ಮಾಡಬೇಕು. ಒಂದೇದ ಪರ್ಸನಲ್ ಡೀಟೇಲ್ಸ್ ಹಾಕಬೇಕು, ಮತ್ತು ಎಜುಕೇಷನ್ ಡೀಟೇಲ್ಸ್ ಹಾಕಬೇಕು, ಮತ್ತು ಪೋಸ್ಟ್ ಪ್ರಿಫರೆನ್ಸ್ ಹಾಕಬೇಕು, ಮತ್ತು ಅದೇ ರೀತಿಯಾಗಿ ಲಾಸ್ಟ್ ಫೋಟೋ ಮತ್ತು ಸಿಗ್ನೇಚರ್ ಈ ರೀತಿಯಾಗಿ ಇಷ್ಟು ಹಾಕಿರ ಅಪ್ಲಿಕೇಶನ್ ಮುಗೀತು. ಈಗ ಒಂದೊಂದಾಗಿ ಹಾಕೋ ತಗೊಂಡು ಬರ್ರಿ. ಇಲ್ಲಿ ಒಂದೇದ ಬೇಸಿಕ್ ಡೀಟೇಲ್ಸ್ ಇದಿರ್ತೈತಿ. ನೀವು ಮೊದಲು ರಿಜಿಸ್ಟರ್ ಆಗಿದ್ರೆ ಅಂದ್ರೆ ಇವು ಆಟೋಮೆಟಿಕ್ ಫಿಲ್ ಆಗಿರ್ತೈತಿ. ಇನ್ನೊಮ್ಮೆ ಕರೆಕ್ಟ್ ಇರ್ತಿಲ್ಲ ನೋಡ್ಕೋರಿದ್ನ. ಏನರ ಸ್ವಲ್ಪ ಏನರ ಮಿಸ್ಟೇಕ್ ಆಗಿತ್ತಂದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಡೇಟ್ ರಿಜಿಸ್ಟರ್ ಡೀಟೇಲ್ಸ್. ಈಗ ರಿಜಿಸ್ಟರ್ ಮಾಡ್ಕೊಂಡು ಏನಾರು ಸ್ವಲ್ಪ ಇದ್ರಾಗ ಏನಾರ ಮಿಸ್ಟೇಕ್ ಮಾಡಿದ್ದಾನಂದ್ರೆ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಮತ್ತು ಅದರ್ ಡೀಟೇಲ್ಸ್ ಬರ್ರಿ. ಈಗ ಒಂದೊಂದಾಗಿ ನೋಡಿರಿ,
ಇಲ್ಲಿ ನೋಡ್ರಿ ಮೆರಿಟಲ್ ಸ್ಟೇಟಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮ್ಗೆ ಹಲವಾರು ಆಪ್ಷನ್ ಬರ್ತಾವೆ. ಈಗ ನಿಮ್ಮದು ಮದುವೆ ಆಗಿತ್ತಂದ್ರೆ ಮ್ಯಾರಿಡ್ ಅಂತ ಹಾಕ್ರಿ. ಇಲ್ಲಿಗೆ ಸಿಂಗಲ್ ಇದ್ರಂದ್ರೆ ಸಿಂಗಲ್ ಅಂತ ಚೂಸ್ ಮಾಡ್ಕೊರಿ. ಈಗ ನಾ ಸಿಂಗಲ್ ಅದು ಚೂಸ್ ಮಾಡಿನು. ಮತ್ತು PWD ವರ್ಗದ ಅಭ್ಯರ್ಥಿಗಳು ಇದ್ರೆ ಅಂದ್ರೆ ಎಸ್ ಅಂತ ಚೂಸ್ ಮಾಡಿರಿ. PWD ವರ್ಗದ ಅಭ್ಯರ್ಥಿಗಳು ಇದ್ರಂದ್ರೆ ಎಸ್ ಅಂತ ಚೂಸ್ ಮಾಡಿರಿ. ಇಲ್ಲಿಗೆ ನೋ ಅಂತ ಚೂಸ್ ಮಾಡಿರಿ. ಇಲ್ಲಿ ಎಸ್ ಅಂತ ಚೂಸ್ ಮಾಡಿರಿ ಅದ್ರೊಳಗನ ಮತ್ತೆ ಆಪ್ಷನ್ ಬರ್ತೈತಿ, ಸಬ್ ಕ್ಯಾಟಗರಿ ಬರ್ತಾವೆ, ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಕೈತಿ. ಈಗ ನಾವು ನೋ ಅಂತ ಹಾಕ್ನು. ನೋ ಅಂತ ಹಾಕಿ ಅದೇ ರೀತಿಯಾಗಿ ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಬರ್ತೈತಿ. ಈಗೇನಾದ್ರೆ ನೀವೇನಾದ್ರೆ ಗೌರ್ಮೆಂಟ್ ನೌಕರರು ಇದ್ರಂದ್ರೆ ಎಸ್ ಅಂತ ಚೂಸ್ ಮಾಡ್ಕೊರಿ. ಇಲ್ಲಿಕ್ಕಂತ ನೋ ಅಂತ ಚೂಸ್ ಮಾಡಿರಿ. ಇಲ್ಲಿ ನಾನು ನೋ ಅಂತ ಚೂಸ್ ಮಾಡಿರ್ತೀನಿ. ಅದೇ ರೀತಿಯಾಗಿ ಅಡ್ರೆಸ್ ಬರ್ತೈತಿ. ನಿಮ್ಮದು ಆಧಾರ್ ಕಾರ್ಡ್ ತೊಗೋರಿ. ಆಧಾರ್ ಕಾರ್ಡ್ನಲ್ಲಿ ಫ್ರಂಟ್ ಅಲ್ಲ ಬ್ಯಾಕ್ನಲ್ಲಿ ಯಾವ ರೀತಿಯಾಗಿ ಅಡ್ರೆಸ್ ಇದ್ದಿರ್ತೈತಿ ಸೇಮ್ ಅದೇ ರೀತಿಯಾಗಿ ಫಿಲ್ಅಪ್ ಮಾಡಿರಿ. ಯಾವುದೂ ಕೂಡ ಮಿಸ್ಟೇಕ್ ಮಾಡಿಬೇಡ್ರಿ. ಕರೆಕ್ಟ್ ಇನ್ನೊಮ್ಮೆ ನೋಡ್ಕೋರಿ. ಪ್ರೆಸೆಂಟ್ ಅಡ್ರೆಸ್ಸ, ನಿಮ್ದು ಅಡ್ರೆಸ್ಸ ಮತ್ತು ಪಿನ್ ಕೋಡ, ಸಿಟಿ, ಸ್ಟೇಟ, ಡಿಸ್ಟಿಕ್ ಇವೆಲ್ಲ ಕರೆಕ್ಟ್ ಫಿಲ್ಅಪ್ ಮಾಡಿ ಸೇಮ್ ಇದ್ರ ಮಗ್ಲನ ಇದ್ರ ಮೇಲೆ ಟಿಕ್ ಮಾಡಿಬಿಡ್ರಿ. ಸೇಮ್ ಆ್ಯಸ್ ಪ್ರೆಸೆಂಟ್ ಐತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಕನ್ಫರ್ಮ್ ಕೇಳ್ತೈತಿ. ಇದ್ರ ಮೇಲೆ ಕಂಟಿನ್ಯೂ ಕೊಡ್ರಿ. ಕಂಟಿನ್ಯೂ ಕೊಟ್ಟ ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಕೈತಿ. ಈ ರೀತಿಯಾಗಿ ನಿಮ್ದು ಎರಡನೇ ಪೇಜ್ ಓಪನ್ ಆಕೈತಿ. ಇದ್ರೊಳಗೆ ಏನಾದ್ರೆ ಎಜುಕೇಷನ್ ಡೀಟೇಲ್ಸ್ ಹಾಕೋದಾಕೈತಿ. ನೀವು 10th ಎಷ್ಟು ಮಾರ್ಕ್ಸ್ ಪಡೆದಿದ್ದರೆ ಯಾವ ಸಬ್ಜೆಕ್ಟ ಇದ್ರ ಮೇಲೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದ್ದಿರ್ತೈತಿ. ಇಲ್ಲಿ ಒಂದೇದಂದ್ರೆ ಯಾವುದಂದ್ರೆ ಇಲ್ಲಿ ಸರ್ಕಲ್ ಮೇಲೆ ಚೂಸ್ ಮಾಡಿ ಕರ್ನಾಟಕ ಸರ್ಕಲ್ ಅಂತ ತೊಗೋರಿ. ಅದೇ ರೀತಿಯಾಗಿ ನಿಮ್ದು ಪಾಸಿಂಗ್ ಇಯರ್ ತೊಗೋರಿ. ಪಾಸಿಂಗ್ ಇಯರ್ ಹಾಕಿರಿ, ಯಾವ ವಿಷಯ ಪಾಸ್ ಆಗಿರಿ. ಮತ್ತು ಇಲ್ಲಿ ಮೇನ್ ಐತೆ ನೋಡಿರಿ, ಇದ್ರೊಳಗೆ ಯಾವ್ದು ಚೂಸ್ ಮಾಡ್ಕೊರಿ. ಇಲ್ಲಿ ಎಲ್ಲರೂ ಭಾಳ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತೀರಿ. ಇಲ್ಲಿ ಕರೆಕ್ಟ್ ಯಾವ ರೀತಿಯಾಗಿ ಬೋರ್ಡ್ ಚೂಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ಯಾವುದಂದ್ರೆ ಇಲ್ಲಿ ನಿಮ್ಗೆ ಕರೆಕ್ಟ್ ತೋರಿಸ್ತೀನಿ ನೋಡಿರಿ. ಇಲ್ಲಿ ಮಿಸ್ಟೇಕ್ ಮಾಡ್ಕೋತ ಬರಬೇಡ್ರಿ. ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 2014ರಿಂದ 2024 ಈ ಬೋರ್ಡ್ನ ನೀವು ಚೂಸ್ ಮಾಡ್ಕೋಬೇಕಾಗೈತಿ. ಇದು ಆಲ್ಮೋಸ್ಟ್ ಈಗ ಏನು ನಾವು ಹಾಕ್ತೀವಲ್ಲ ಎಲ್ಲರೂ ಕೂಡ ಇದು ಅಪ್ಲೈ ಆಕೈತಿ. ಈ ಬೋರ್ಡ್ ಚೂಸ್ ಮಾಡ್ಕೋರಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಈ ಬೋರ್ಡ್ ಚೂಸ್ ಮಾಡ್ಕೋರಿ. ಚೂಸ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ವೇಟ್ ಮಾಡಿರಿ, ಲೋಡ್ ಆಗತ್ತೈತಿ. ಇದಾದಮೇಲೆ ಇಲ್ಲಿ ನೋಡಿರಿ SSC ಮೆಮೊ ನಂಬರ್ ಅಂದರೆ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂಥದ್ದು. ನೀವು ಒಂದೇದ ಎಷ್ಟು ಅಂದರೆ ಇದ್ರೊಳಗೆ ರೂಲ್ ನಂಬರ್ ಹಾಕ್ಬೋದು, ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೋದು, ಹಾಲ್ ಟಿಕೆಟ್ ನಂಬರ್ ಹಾಕ್ಬೋದು, ಮತ್ತು SSC ಸರ್ಟಿಫಿಕೇಟ್ ನಂಬರ್ ಹಾಕ್ಬೋದು. ಇದರಲ್ಲಿ ಯಾವ್ದು ಬೇಕಾದ ಎಂಟರ್ ಮಾಡ್ಬೋದು ನೀವು. ನಾ ಈಗ ರಿಜಿಸ್ಟ್ರೇಷನ್ ನಂಬರ್ ಹಾಕಿರ್ತೀನಿ. ಇಲ್ಲಿಗೆ ನೀವು ಹಾಲ್ ಟಿಕೆಟ್ ನಂಬರ್ ಹಾಕ್ಬೋದು. ಅದು ಇದ್ದಿದ್ದಿಲ್ಲ ಅಂದ್ರೆ ನಿಮ್ಮದು ರೂಲ್ ನಂಬರ್ ಹಲವಾರು ಆಪ್ಷನ್ ಇದ್ದಿರ್ತೈತಿ. ಇದ್ರೊಳಗೆ ಯಾವ್ದು ಬೇಕಾದ್ರೆ ನೀವು ಹಾಕ್ಬೋದು, ಎಂಟರ್ ಮಾಡಿರಿ. ಇಲ್ಲಿ ನೋಡಿರಿ, ಇದು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗೆ ಬರ್ರಿ. ಹಂಗೆ ಇಲ್ಲಿ ಮೇನ್ ಐತಿ ನೋಡಿರಿ. ಇದ್ರ ಮೇಲೆ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇದಿರ್ತೈತಿ. ಇದು ಮಿಸ್ಟೇಕ್ ಮಾಡ್ಕೊತ ಬರಬೇಡ್ರಿ. ಯಾಕಂದ್ರೆ ಮೇನ್ ಇದೈತಿ 10th ಯಾವ ರೀತಿಯಾಗಿ ನಿಮ್ಮ ಪರ್ಸೆಂಟೇಜ್ ಇದಿರ್ತೈತಿ ಅದರ ಮೇಲೆ ನಿಮ್ಗೆ ಸೆಲೆಕ್ಷನ್ ಇರ್ತೈತಿ. ಅದಕ್ಕಾಗಿ ಇಲ್ಲಿ ನೀವು ಕರೆಕ್ಟ್ ಹಾಕ್ರಿ. ಈಗ ಸೈನ್ಸ್ ಇಲ್ಲಿ ಸಬ್ಜೆಕ್ಟನ್ನು ಯಾವ ರೀತಿಯಾಗಿ ಚೂಸ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತಾನೆ. ಈಗ ಸೈನ್ಸ್ ಸಬ್ಜೆಕ್ಟ್ ಐತಿ. ಇಲ್ಲಿ 100ಕ್ಕೆ ಇಲ್ಲಿ ಮಗ್ಳು 100ಕ್ಕೆ ನೀವು 100ಕ್ಕೆ ಎಷ್ಟು ತೊಗೊಂಡಿರ್ತೀರಿ ಮಾರ್ಕ್ಸ. ಇಲ್ಲಿ 100ಕ್ಕೆ ಎಷ್ಟು ಮಗ್ಳು ಕೊಟ್ಟಾರ. ನೀವು 10th 100ಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಿ ಅದನ್ನು ಮಾತ್ರ ಎಂಟರ್ ಮಾಡಬೇಕು. ಈಗ ಎಂಟರ್ ಮಾಡಿ ತೋರಿಸ್ತಾನೆ ಈಗ. ಮತ್ತು ಒಂದೇದಾಯ್ತು ಸೈನ್ಸ. ಮತ್ತು ಚೂಸ್ ಸಬ್ಜೆಕ್ಟ್ ಇದ್ರೊಳಗೆ ಏನು ಮಾಡ್ಬೇಕಂದ್ರೆ ಒಂದೇದ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಇದ್ದಿರ್ತೈತಿ ಅದನ್ನು ಚೂಸ್ ಮಾಡ್ಕೊರಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಒಳಗೆ 125 ಮಾರ್ಕ್ಸಕ್ಕೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಿ ಅದನ್ನು ಎಂಟರ್ ಮಾಡಿರಿ. ಇದಾದಮೇಲೆ ಸೇಮ್ ಮ್ಯಾಥಮೆಟಿಕ್ಸ್ನಲ್ಲಿ ಎಷ್ಟು ತೆಗೆದುಕೊಂಡಿರ್ತೀರಿ ಎಂಟರ್ ಮಾಡಿರಿ. ಮತ್ತು ಸೋಷಿಯಲ್ ಸೈನ್ಸ್ನಲ್ಲಿ ಈ ರೀತಿಯಾಗಿ ನೀವು ಎಲ್ಲ ಮಾರ್ಕ್ಸ್ಗಳನ್ನ ಎಂಟರ್ ಮಾಡ್ಕೊತಾ ಹೋಗ್ರಿ. ಮತ್ತು 5ನೇದು ನೋಡಿರಿ, ಇಲ್ಲಿ ಇಂಥ ಚೂಸ್ ಸಬ್ಜೆಕ್ಟದಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ತೊಗೊರಿ. ಅದರೊಳಗೆ ಇದ್ದಿರ್ತೈತಿ ಫಸ್ಟ್ ಸಬ್ಜೆಕ್ಟ್ ಯಾವ್ದು, ಸೆಕೆಂಡ್ ಸಬ್ಜೆಕ್ಟ್ ಯಾವ್ದು, ಥರ್ಡ್ ಸಬ್ಜೆಕ್ಟ್ ಯಾವ್ದು ಇವೆಲ್ಲ ನೋಡ್ಕೋರಿ. ಈಗ 5ನೇದು ಚೂಸ್ ಸಬ್ಜೆಕ್ಟ್ ಇದ್ರ ಮೇಲೆ ತೊಗೊಂಡು ಇದಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಇಂಗ್ಲೀಷ್ ಇದನ್ನು ತೊಗೊರಿ. ಇದನ್ನ ಎಂಟರ್ ಮಾಡಿ ನೀವು ಮಾರ್ಕ್ಸ್ ಹಾಕ್ರಿ. ಇದಾದಮೇಲೆ 6ನೇದು ಚೂಸ್ ಸಬ್ಜೆಕ್ಟ್ ಇದ್ರೊಳಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಂತ ಸೆಲೆಕ್ಟ್ ಮಾಡಿರ್ತಾನೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದಿರ್ತೈತಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಈ ರೀತಿಯಾಗಿ ಇದ್ದಿರ್ತೈತಿ. ಇದ್ರೊಳಗೆ ಹಿಂದಿ ಒಳಗೆ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿರ್ತೀರಿ ಅದನ್ನ ಎಂಟರ್ ಮಾಡಿರಿ. ಇದಾದಮೇಲೆ CGPI ಗ್ಯಾಪ್ ಇಡ್ರಿ. ಇದು ನೋ ಅಂತ ಹೇಳ್ರಿ. ನೋ ಅಂತ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟ್ ಏನಂದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಐತೆ ನೋಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಕೈತಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಕೈತಿ. ಕಂಟಿನ್ಯೂ ಕೊಡ್ರಲ್ಲಿ
ಕಂಟಿನ್ಯೂ ಕೊಟ್ಟ ಮೇಲೆ ನೆಕ್ಸ್ಟ್ ಮೂರನೇ ಯಾವುದಂದ್ರೆ ಪೋಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಆಗ ಹೇಳಿಲ್ಲ ಅದು ಪೇಜ್ ಓಪನ್ ಆಕೈತಿ. ಹೌದು, ಈಗ ಪೋಸ್ಟ್ ಪ್ರಿಫರೆನ್ಸ್ ಇದು ಮೂರನೇ ಪೇಜ್ ಓಪನ್ ಆಕೈತಿ. ಇದಾದಮೇಲೆ ಸೇಮ್ ಸೆಲೆಕ್ಟ್ ಸರ್ಕಲ್ ಐತಿ, ಇಲ್ಲಿ ಕರ್ನಾಟಕ ಸರ್ಕಲ್ ಅಂತ ಚೂಸ್ ಮಾಡಿರಿ. ಇದಾದಮೇಲೆ ಸೆಲೆಕ್ಟ್ ಡಿವಿಷನ್. ಈಗ ಪ್ರಿವಿಯಸ್ ವಿಡಿಯೋ 4-5 ವಿಡಿಯೋ ಮಾಡಿ ನಾನು ನೋಡಿರಿ ಯಾವ ಡಿವಿಷನ್ ನೀವು ಅಪ್ಲಿಕೇಶನ್ ಹಾಕಬೇಕು ಮೊದಲೇ ಎಲ್ಲ ನೀವು ನೋಡ್ಕೋಬೇಕು. ಯಾವ ಡಿವಿಷನ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಮೊದಲು ತಿಳಿಸ್ಕೊಟ್ರು. ಕಡಿಮೆ ಕಟ್ಟಪ್ ಎಲ್ಲಿಂದ ಇರ್ತೈತಿ ಎಲ್ಲ ತಿಳಿಸ್ಕೊಟ್ರು. ಆ ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡಿರಿ, ನಿಮ್ಗೆ ಗೊತ್ತಾಕತಿ ನೀವು ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ. ನೀವು ಯಾವ ಬೇಕಾಗಿ ಡಿವಿಷನ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಬಾಗಲಕೋಟೆ ಡಿವಿಷನ್ ಸೆಲೆಕ್ಟ್ ಮಾಡಿರತ್ನು. ಹಂಗೆ ಒಂದು ಸಿಂಪಲ್ ನಿಮ್ಗೆ ಹೇಳಕ್ಕೆ ಚೂಸ್ ಮಾಡಿರತ್ನು. ನೀವು ನಾನು ಪ್ರಿವಿಯಸ್ ವಿಡಿಯೋ ನೋಡಿರಿ ಎಲ್ಲೆಲ್ಲಿ ಎಷ್ಟೆಷ್ಟು ಕಟಪ್ ಬಂದಿರ್ತೈತಿ ಅದನ್ನು ವಿಡಿಯೋ ಮಾಡಿ ತಿಳಿಸಿನ. ನೀವು ಯಾವುದಂದ್ರೆ ಕಡಿಮೆ ಕಟಪ್ ಎಲ್ಲೆಲ್ಲಿಂದ ಇರ್ತೈತಿ ಆ ಪ್ಲೇಸ್ಗಳನ್ನ ತಿಳಿಸ್ಕೊಟ್ರತ್ನು. ಆ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿರಿ ತಿಳಿಸ್ಕೊಟ್ಟನ. ನಿನ್ನೆ ಮನೆ ವಿಡಿಯೋ ಮಾಡಿ ನೋಡಿರಿ, ನೀವು ವಿಸಿಟ್ ನೋಡ್ಬೋದು. ಈಗಾಗಲೇ ಅದನ್ನ ಅಪ್ಲೋಡ್ ಮಾಡಿನೋ. ಮತ್ತು ಇಲ್ಲಿ ಪ್ರಿಫರೆನ್ಸ್ ಇಲ್ಲಿ ಕನ್ಫ್ಯೂಸ್ ಆಕಾರ ಹುಡುಗರು ವಿದ್ಯಾರ್ಥಿಗಳು ಎಲ್ಲರೂ. ಈಗ ನೋಡಿರಿ UR ಐತಿ ಮತ್ತು ಇಲ್ಲಿ BPM ಪೋಸ್ಟ್ ಐತಿ. UR BPM ಪೋಸ್ಟ ಮತ್ತು ಪ್ಲೇಸ್ ಆಫೀಸ್ ಪ್ಲೇಸ್ ಅಲ್ಗೂರ. ಅದೇ ರೀತಿಯಾಗಿ ಅಸಂಗಿ UR ಒಳಗೆ UR ಐತಿ, ಅಸಂಗಿ ಆಫೀಸ್ ನೇಮ. ಇಲ್ಲಿ BPM ಪೋಸ್ಟ ಮತ್ತು ಅದೇ ರೀತಿಯಾಗಿ BPM. ಈಗ ಹೆಂಗೆ ಚೂಸ್ ಮಾಡೋದು ಅಂದ್ರೆ ನಿಮ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಈಗ ಕ್ಲಿಯರ್ ಹೇಳ್ತೀನಿ ನೋಡಿರಿ. ಈಗ ನೀವು OBC ವರ್ಗದ ಅಭ್ಯರ್ಥಿಗಳು ಅದ್ರಿ ಅಂತ ತಿಳ್ಕೊರಿ. ಈಗ OBC ವರ್ಗದ ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ರಿ ಅಂದರೆ ಮೊದಲು ನೀವು ಏನು ಮಾಡ್ಬೇಕಂದ್ರೆ ನೀವು ನೋಡ್ಕೋಬೇಕಿಲ್ಲಿ ಕಾಷ್ಟ. ಇಲ್ಲಿ OBC ಐತೆ ನೋಡಿರಿ. ಈ OBC ಮೊದಲು ಚೂಸ್ ಮಾಡ್ಕೊರಿ. OBC ಎಲ್ಲಿ ಇದ್ದಿರ್ತಾವೆ OBC UR ಅದಾವ ಇಲ್ಲಿ OBC ಐತೆ ನೋಡಿರಿ. ಇವೆಲ್ಲ ನೀವು ಮೊದಲು ಚೂಸ್ ಮಾಡ್ಕೊರಿ. ಇದಾದಮೇಲೆ UR ಒಳಗೆ ನೀವು ಪೈಪೋಟಿ ಮಾಡಬೇಕಾಗತ್ತೆ. ಮೊದಲು ಎಲ್ಲ ನಿಮ್ಮ ಕಾಸ್ಟ್ ಮೊದಲು ನೀವು ಚೂಸ್ ಮಾಡ್ಕೊರಿ. OBC ವರ್ಗದ ಅಭ್ಯರ್ಥಿ ಐತೆ ಅಂದ್ರೆ ಮೊದಲು OBC ಅಂತ ಚೂಸ್ ಮಾಡ್ಕೊರಿ. ಈಗ ಒಂದೇದು ಪ್ರಿಫರೆನ್ಸ್ ಕೊಡ್ತೀನಿ ನೋಡಿರಿ, OBC ಆಯ್ತು. ಮತ್ತು ಅದೇ ರೀತಿಯಾಗಿ ಎರಡನೇದು ಎಲ್ಲಿ ಐತಂದ್ರೆ ಇಲ್ಲಿ ಐತಿ. ಇದಕ್ಕೆ ಎರಡನೇ ಪ್ರಿಫರೆನ್ಸ. ಈ ರೀತಿಯಾಗಿ ನೀವು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಇದು ಮೂರನೇದ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಅಂದ್ರೆ OBC ಇದು ನಾಲ್ಕನೇದು. ಈ ರೀತಿಯಾಗಿ ಒಟ್ಟು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಇಲ್ಲಿ ನೋಡಿರಿ ನಿಮ್ದು ತೆಳಗೆ ಕೊಟ್ಟಿರ್ತೈತಿ ಪ್ರಿಫರೆನ್ಸ್ ಸಮರಿ ನೀವು ಎಲ್ಲೆಲ್ಲಿ ಚೂಸ್ ಮಾಡಿರಿ ಅಂತ. ಇಲ್ಲಿ ಸುನಾಗ ತೊಗಸಾಗಿ ಈ ರೀತಿಯಾಗಿ ನೀವು ಈ OBC ಅದು ಈಗ ಯಾವುದಂದ್ರೆ OBC ಎಲ್ಲ ನಿಮ್ಮ ಹತ್ರ OBC ಅದು. ನೆಕ್ಸ್ಟ್ ನೀವು UR ಒಳಗೆ ಪೈಪೋಟಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದಾದಮೇಲೆ UR ಒಳಗೆ ನೀವು ಚೂಸ್ ಮಾಡಿರಿ UR ಮತ್ತು UR. ಈ ರೀತಿಯಾಗಿ ನೀವು ಒಟ್ಟು ಪ್ಲೇಸ್ ಚೂಸ್ ಮಾಡ್ಕೋಬೋದು. ಚೂಸ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಏನಂದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಐತೆ ನೋಡಿರಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಲಾಸ್ಟ್ನೇದು ಓಪನ್ ಆಕೈತೆನ. ಲಾಸ್ಟ್ನೇದು ಏನಂದ್ರೆ ಇನ್ನು ಫೋಟೋ ಅಪ್ಲೋಡ್ ಮಾಡೋದಿರ್ತೈತಿ. ಫೋಟೋ ಆ್ಯಂಡ್ ಸಿಗ್ನೇಚರ್ ಇದನ್ನು ಅಪ್ಲೋಡ್ ಮಾಡಿದ್ರೆ ಅಪ್ಲಿಕೇಶನ್ ಮುಗಿತು. ಎಷ್ಟು ಈಸಿ ಐತೆ ನೋಡಿರಿ. ಇನ್ನು ಫೋಟೋ ಮತ್ತು ಏನಂದ್ರೆ ಸಿಗ್ನೇಚರ್ ಇಲ್ಲಿ ಫೋಟೋ ಯಾವ ರೀತಿಯಾಗಿ ಇರಬೇಕು ಅಂತ ಅದನ್ನು ಕೊಟ್ಟಿರ್ತಾರೆ. ಫೋಟೋ ಸೈಜ್ 30 KB ಇಂದ 100 KB ಒಳಗೆ ನಿಮ್ಮ ಫೋಟೋ ಇರಬೇಕು. ಅದು ಮತ್ತು ಫೋಟೋದ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಿಂದ ವೈಟ್ ಬ್ಯಾಕ್ಗ್ರೌಂಡ 30 KB ಮತ್ತು 100 KB ಒಳಗೆ ಇರಬೇಕು. ಅದು ಮತ್ತು JPG ಫಾರ್ಮೆಟ್ ಒಳಗೆ ಇರಬೇಕಾಗತ್ತೆ. ಇಲ್ಲಿ ಮಿಸ್ಟೇಕ್ ಮಾಡ್ಕೊತ ಬರಬೇಡ್ರಿ. ವೈಟ್ ಬ್ಯಾಕ್ಗ್ರೌಂಡ್ ಫೋಟೋದ ಹಿಂದಿಂದ ವೈಟ್ ಬ್ಯಾಕ್ಗ್ರೌಂಡ 30 KB ಇಂದ 100 KB ಒಳಗಾಗಿ ಫೋಟೋ ಇರಬೇಕು. ಮತ್ತು ಅದು JPG ಫಾರ್ಮೆಟ್ ಒಳಗೆ ಇರಬೇಕು. ಇತ್ತಂದ್ರೆ ಅಪ್ಲೋಡ್ ಇಲ್ಲಿ ನೋಡಿರಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಚೂಸ್ ಮಾಡಿ ನೀವು ಚೂಸ್ ಮಾಡ್ಕೋಬೋದು ನಿಮ್ಮ ಇಮೇಜ. ನಂತರ ಇಲ್ಲಿ ನೋಡ್ಬೋದು ನೀವು ಕರೆಕ್ಟಾಗಿ ಈಗ ಯಾವುದಂದ್ರೆ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಇದು ಮತ್ತು ಯಾವುದಂದ್ರೆ JPG ಫಾರ್ಮೆಟ್ ಒಳಗೆ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇದಾದಮೇಲೆ ಹಂಗೆ ಕೆಳಗೆ ಬಂದ್ರೆ ಇಲ್ಲಿ ನೋಡಿರಿ ಏನಂದ್ರೆ ಐ ಕನ್ಫರ್ಮ್ ಐತಿಲ್ಲ. ಇದನ್ನು ಸ್ವಲ್ಪ ಏನಂದರೆ ಟಿಕ್ ಮಾಡಿಬಿಡು ಅಷ್ಟೇ. ಟಿಕ್ ಮಾಡಿಬಿಟ್ರೆ ಆಯಿತು. ಮತ್ತು ಇದಾದಮೇಲೆ ಈ ರೀತಿಯಾಗಿ ಒಟ್ಟು ಕಂಪ್ಲೀಟ್ ಆಗ್ತಿದ್ದ. ಕಂಪ್ಲೀಟ್ ಆದಮೇಲೆ ಇಲ್ಲಿ ಏನಂದರೆ ಪ್ರಿವ್ಯೂ ಇಲ್ಲಿ ಮೂಲ್ಯಾಗ ಪ್ರಿವ್ಯೂ ಆಪ್ಷನ್ ಇದು ಕೊಟ್ಟಿರ್ತಾನಂದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಸ್ವಲ್ಪ ವೇಟ್ ಮಾಡಿರಿ ಸ್ನೇಹಿತರೆ. ಇಲ್ಲಿ ನೋಡಿರಿ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಹೊಳ್ಳಿ ಡೀಟೇಲ್ಸ್ ಕೇಳ್ತಿದ್ದಲ್ಲ ಡೀಟೇಲ್ಸ ನೋಡ್ಕೋರಿ ಕರೆಕ್ಟ್ ಐತಲ್ಲೋ. ಏನಾದರೂ ಮಿಸ್ಟೇಕ್ ಆಗಿತ್ತಂದ್ರೆ ಹೊಳ್ಳಿ ಎಡಿಟ್ ಆಪ್ಷನ್ ಇದ್ದಿರ್ತೈತಿ. ಕರೆಕ್ಟ್ ಎಲ್ಲ ನೋಡ್ಕೊಂಡು ನಿಮ್ಮದು ಕರೆಕ್ಟ್ ಇತ್ತಂದ್ರೆ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ಇಲ್ಲಿ ಎಡಿಟ್ ಅಪ್ಲಿಕೇಶನ್ ಐತೆ ನೋಡಿರಿ, ನೀವು ಎಡಿಟ್ ಮಾಡ್ಕೋಬೋದು. ನಿಮ್ದೆಲ್ಲ ಕರೆಕ್ಟ್ ಇತ್ತಂದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ಏನಂದ್ರೆ ಎಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ.
ಮತ್ತು ಲಾಸ್ಟ್ ಪೇಮೆಂಟ್ ಬರ್ತೈತಿ. ಈಗ ಯಾರ್ಯಾರು ಪೇಮೆಂಟ್ ಬರ್ತೈತಿ ಅಂದ್ರೆ ಈಗ SC ST ವುಮೆನ್ಸ್ ಮೇಲ್ SC ST ವುಮೆನ್ಸ್ದವ್ರಿಗೆ ಯಾರಿಗೂ ಕೂಡ ನಿಮ್ಮ ಅಪ್ಲಿಕೇಶನ್ ಚಾರ್ಜಸ್ ಇರಂಗಿಲ್ಲ. ಕೇವಲ ಯಾರಿಗೆ ಇರ್ತೈತಿ ಅಂದ್ರೆ OBC ವರ್ಗದ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಅಂಥವ್ರು ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಬೇಕಾಕತಿ. ಈಗ SC ST ವರ್ಗದ ಅಭ್ಯರ್ಥಿಗೆ ಡೈರೆಕ್ಟ್ ಏನಂದ್ರೆ ಪ್ರಿಂಟ್ ಡೌನ್ಲೋಡ್ ಆಗಿಬಿಡ್ತೈತಿ. ನೀವು ಅಪ್ಲಿಕೇಶನ್ ಹಾಕಿದ ಪ್ರಿಂಟ್ ತಗೋಬೋದು. ಈಗ ನೀವು ಯಾರಂದ್ರೆ OBC ವರ್ಗದ ಅಭ್ಯರ್ಥಿ ಇದ್ರಿ ಅಂದ್ರೆ ನೀವು ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಬೇಕಾಕತಿ. ಪೇ ಮಾಡಿ ನೀವು ಪ್ರಿಂಟ್ ತಗೋಬೇಕಾಕತಿ. ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿರಿ. ಈಗ UPI ಅಂತ ಸೆಲೆಕ್ಟ್ ಮಾಡಿ ಕ್ಲಿಕ್ ಹಿಯರ್ ಟು ಪೇ ದ ಫೀಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಕತಿ. ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿರಿ, ಲೋಡ್ ಆಗತ್ತೈತಿ. ಇಲ್ಲಿ ನೋಡಿರಿ ಈ ರೀತಿಯಾಗಿ ಬರ್ತೈತೆ ಟ್ರಾನ್ಸಾಕ್ಷನ್ ಡೀಟೇಲ್ಸ. ಪ್ರೊಸೀಡ್ ಟು ಪೇಮೆಂಟ್ ಐತ್ಲೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಾಂದ್ರೆ ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಐತೆ ನೋಡಿರಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಕತಿ. ಇಲ್ಲಿ ಪ್ರೊಸೆಸಿಂಗ್ ತೊಗೊಳತೈತಿ, ಸ್ವಲ್ಪ ವೇಟ್ ಮಾಡಿರಿ. ಅದು ಇಲ್ಲಿ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಕತಿ. ನೀವು ಸಿಂಪಲಾಗಿ ಏನು ಮಾಡಿರಿ ಅಂದ್ರೆ UPI QR ಮೇಲೆ ಅಂದ್ರೆ ಇಲ್ಲಿ ಐತೆ ನೋಡಿರಿ UPI QR ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಪೇ ನೋ ಕ್ಲಿಕ್ ಮಾಡಿದ ತಕ್ಷಣ ಅವ್ರದ್ದೇನಂದ್ರೆ ಇದು ಸ್ಕ್ಯಾನರ್ ಓಪನ್ ಆಕೈತೆ ಅವ್ರದ್ದು. ಇಲ್ಲಿ ನೋಡ್ಬೋದು ಇದು ಸ್ಕ್ಯಾನರ್ ಇದ್ದಿರ್ತೈತಿ. ಈ ಸ್ಕ್ಯಾನರ್ಗೆ ನೀವು ಅಪ್ಲಿಕೇಶನ್ ಏನಂದ್ರೆ ₹100 ಪೇ ಮಾಡಬೇಕಾಕತಿ. ₹100 ಪೇ ಮಾಡಿರಿ. ಇದು ಡೈರೆಕ್ಟಾಗಿ ಹೊಳೆ ರೀಡೈರೆಕ್ಟ್ ಆಕೈತಿ. ಡೈರೆಕ್ಟ ಎಲ್ಲಿ ಹೋಗ್ತೈತೆ ಅಂದ್ರೆ ₹100 ಪೇ ಮಾಡಿರಿ ಅಂದ್ರೆ ಈ ರೀತಿಯಾಗಿ ಡೈರೆಕ್ಟ್ ನಿಮ್ದು ಪೇಜ್ ಓಪನ್ ಆಗಿಬಿಡ್ತೈತಿ. ಅಲ್ಲಿ ₹100 ಪೇ ಮಾಡಿರಿ. ಅವಾಗ ನೀವು ಏನು ಮಾಡಿರಿ ಅಂದ್ರೆ ಇಲ್ಲಿ ಮೈ ಅಪ್ಲಿಕೇಶನ್ ಆಪ್ಷನ್ ಐತೆ ನೋಡಿರಿ, ಮೈ ಅಪ್ಲಿಕೇಶನ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಕತಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಅಪ್ಲಿಕೇಶನ್ ಹಾಕಿದ್ದ ಇಲ್ಲಿ PDF ಸಿಗ್ತೈತಿ. ಇಲ್ಲಾಂದ್ರೆ ನಮ್ಮ ದಿನ ಪೆಂಡಿಂಗ್ ಐತಿ, ನಾನು ₹100 ಪೇ ಮಾಡಿಲ್ಲ. ನೀವು ₹100 ಪೇ ಮಾಡಿದ್ರೆ ಇದ್ರ ಮೇಲೆ ಸ್ಟೇಟಸ್ ಏನೇ ಬರ್ತದೆ ಅಂದರೆ ಅಪ್ರೂವ್ ಬರ್ತೈತಿ. ಸ್ಟೇಟಸ್ ಅಪ್ರೂವ್ ಬರ್ತೈತಿ. ಮತ್ತು ನೆಕ್ಸ್ಟ್ ನೀವು ಇಲ್ಲೇ ಆ್ಯಕ್ಷನ್ ಒಳಗೆ PDF ಡೌನ್ಲೋಡ್ ಮಾಡ್ಕೋದು ಇದ್ದಿರ್ತೈತಿ. ಈ ರೀತಿಯಾಗಿ ಈಸಿಯಾಗಿ ನೀವು ಇಲ್ಲಿ ಮೊಬೈಲ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಕತಿ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಅಪ್ಲಿಕೇಶನ್ ಹಾಕೊಂಡು ಏನಾದ್ರು ಸ್ವಲ್ಪ ಏನಾರು ಕನ್ಫ್ಯೂಸ್ ಇತ್ತು ಅಂದರೆ ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಏನಂದ್ರೆ ನಿಮಗೇನಾದ್ರೂ ಅಪ್ಲಿಕೇಶನ್ ಹಾಕಕ್ಕೆ ಬರ್ಲಿಕ್ಕಂದ್ರೆ ಇಲ್ಲಿ ನಂಬರ್ ಕೊಡ್ತೀನಿ ನೋಡಿರಿ, ತೆಳಗೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ. ಈ ನಂಬರಿನೂ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ಮತ್ತು ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಸ್ವಲ್ಪ ಲೈಕ್ ಮಾಡಿರಿ. ಮತ್ತು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ.